ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾವು ಕಣ್ಣಲ್ಲಿ ನೋಡಿರೋದು ಬಡವರ ಪರವಾಗಿ, ನೊಂದವರ ಪರವಾಗಿ, ಶೋಷಿತರ ಪರವಾಗಿ ಸಂವಿಧಾನಿಕವಾಗಿ ನಡ್ಕೊಂತ ಇದ್ದಂತ ಒಬ್ಬ ಏಕೈಕ ವ್ಯಕ್ತಿ ಏನಾದ್ರೂ ರಾಜಕಾರಣದಲ್ಲಿ ಇದ್ರೆ ಅದು ಸಿದ್ದರಾಮಯ್ಯನವರು ಮಾತ್ರ. ಅವ್ರು ಏನಾದ್ರೂ ರಾಜಕೀಯದಲ್ಲಿ ಈ ಬದಲಾವಣೆ ಏನಾದರೂ ಆಯ್ತು ಅಂತಂದ್ರೆ, ಡಿ ಕೆ ಶಿವಕುಮಾರ್ ಅವ್ರು ಏನಾದ್ರು ಬಂದರು ಅಂತಂದ್ರೆ ಖಂಡಿತವಾಗ್ಲೂ ರಾಮರಾಜ್ಯ ಅನ್ನೋದು ಇವತ್ತು ಕೊನೆ. ನಾಳೆಯಿಂದನೇ ಒಂದು ಹಳೆಯ ಚಿತ್ರದ ಒಂದು ಹಾಡು ಜ್ಞಾಪಕ ಬರ್ತಾ ಇದೆ, ಕಳ್ಳ 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 ಕಳ್ಳರು ನಾವೆಲ್ಲರೂ ಅಂತ ಅಸೆಂಬ್ಲಿಲಿ ಆ ಒಂದು ಸನ್ನಿವೇಶನ ಖಂಡಿತವಾಗ್ಲೂ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಸದ್ಯದಲ್ಲೇ ನೋಡ್ತೀರಾ. ಖಂಡಿತವಾಗ್ಲೂ ಇದು ಪ್ರಜಾಪ್ರಭುತ್ವದಲ್ಲಿ ಆಗ್ತಾ ಇರೋಂಥ ಬಹುದೊಡ್ಡ ಮೋಸ. ಮತ್ತು ಇದರಿಂದ ನಾವು ಖಂಡಿತವಾಗ್ಲೂ ನಾವು ಶೋಷಿತರು, ನೊಂದವರ ಪರವಾಗಿರುವಂಥವ್ರು ಯಾರು ಕೂಡ ಇದನ್ನು ಕ್ಷಮಿಸಲ್ಲ. ಜೈ ಸಿದ್ದರಾಮಯ್ಯ. ನಾವಿದ್ದೀವಿ ಬಾಸ್, ನಾವಿದ್ದೀವಿ ಸಿದ್ದರಾಮಯ್ಯನ ಜೊತೆಲಿ. ನಾವು ಸಾಯೋ ತನಕನೂ ನಿಮ್ಮ ಅಭಿಮಾನಿ ಸರ್. ನಾವು ಸಾಯೋ ತನಕನೂ ಬಡವರು ಏನಿದ್ರೆ ನಾವು ಸಾಯೋ ತನಕನೂ ನಿಮ್ಮ ಅಭಿಮಾನಿ. ನಾವು ಉಸಿರಿರೋ ತನಕ ನಿಮ್ಮ ಅಭಿಮಾನಿ ಸರ್. ನಿಮ್ಮಂತಹ ಒಂದು ಕಾಳಜಿ ಇರುವಂತಹ ವ್ಯಕ್ತಿ, ಬಡವರು ಪರವಾದಂಥ ವ್ಯಕ್ತಿ ಹುಟ್ಟಿಲ್ಲ, ಮುಂದೆ ಹುಟ್ಟಲ್ಲ. ರಾಜಕೀಯದಲ್ಲಿ ಹೇಳ್ತಿರೋದು ಯಾವುದೇ ಪಕ್ಷ, JDS ಆಗಲಿ, BJP ಆಗಲಿ, ಕಾಂಗ್ರೆಸ್, ಯಾವ ಪಕ್ಷದಲ್ಲೂ ನಿಮ್ಮಂಥವ್ರು ಬಂದಿಲ್ಲ, ಮುಂದೇನು ಬರೋದಿಲ್ಲ. ನೀವೇ ಕೊನೆ ಕೊಂಡೆ. ನಿಮಗೇನಾದ್ರೂ ಅನ್ಯಾಯ ಆಯ್ತು ಅಂತಂದ್ರೆ ಈ ರಾಜ್ಯನೂ ಉದ್ಧಾರ ಆಗಲ್ಲ. ಬಡವರು ಹೊಟ್ಟೆ ಮೇಲೆ ಎಲ್ಲ ತಣ್ಣೀರ್ ಬಟ್ಟೆ ಚೆಚ್ಕೊಬೇಕು ಎಲ್ಲ ತಲೆಗಳು. ಇದು ಕಡಾಖಂಡಿತವಾಗಿ ಹೇಳ್ತಾ ಇದ್ದೀನಿ. ಸಿದ್ದರಾಮಯ್ಯನವ್ರು ಏನಾದ್ರೂ ಈ ರಾಜೀನಾಮೆ ಕೊಟ್ಟರು ಅಂತಂದ್ರೆ ಮುಗೀತು. ನಮ್ಮ ರಾಜ್ಯದ ಗತೆ ಅದೋ ಗತಿ. ನಮಸ್ಕಾರ ಸ್ವಾಮಿ. ನಮಗೆ ಸಹಕಾರ ಕೊಟ್ಟರೆ ನಾವು ಒಳ್ಳೆಕೋರ್ಗು ಸ್ವಲ್ಪ ದಯಮಾಡಿ ಅವರ ಮಾತಾಡ್ಸೋಕ್ಕೂ ಸ್ವಲ್ಪ ಅವಕಾಶ ಕೊಡಿ ಸ್ವಾಮಿ. ಇನ್ನೇನು ಕೇಳ್ತಾ ಇಲ್ಲ, ನಾವು ಆಚೆ ಕೇಳ್ತಾ ಇಲ್ಲ, ಮಾತಾಡೋಕ್ಕೂ ಸ್ವಲ್ಪ ಅವಕಾಶ ಕೊಟ್ಟು ಒಂದು ದೊಡ್ಡ ಆ ಸಹ ನಮ್ಮ ತಿಳಿಸ್ಕೊಂಡೈತ್ವಿ. ಸೇರಿ ನಮ್ಗೆ ಒಳ್ಳೇದು ಮಾಡಿಕೊಡಿ. ನಾವು ಊರಿನ ಯಜಮಾನರು, ಮಂಡಲ ಪಂಚಾಯತ್ ಸದಸ್ಯರು, ಗ್ರಾಮ ಪಂಚಾಯತ್ ಸದಸ್ಯರು, ಊರಿನ ಯಜಮಾನರು ನಮಗೆ ಏನು ಸಹಕಾರ ಕೊಟ್ಟಿವಲ್ಲ ಸಾಹೇಬರು ನೋಡೋಕ್ಕೆ ನಮಗೆ ಅವಕಾಶ ಕೊಡ್ತಾ ಇಲ್ವಲ್ಲ. ನಮ್ಮ ಸಾಹೇಬ್ರು ಇವತ್ತು ನಮ್ಮ ಸಾಹೇಬ್ರು ರಾಜೀನಾಮೆ ಕೊಟ್ಟು ಇನ್ಯಾರು ಕೇಳೋನು? ನಮ್ಮ ಸಾಹೇಬ್ರು ರಾಜೀನಾಮೆ ಕೊಟ್ಟು ಇನ್ಯಾರು ನಮಗೆ ಇದ್ದರು? ತಾಯಾರು ತಂದೆಯರು ಅಂತ ಕೇಳೋಣ. ನೀವೆಲ್ಲ ಅವಕಾಶ ಕೊಟ್ಟು ಸ್ವಲ್ಪ ನಮಗೆ ಒಳಿಕೆ ಕೊಟ್ಟು ಕಡೆ ಮಾತಾಡ್ಕೊಡಿ ಸ್ವಾಮಿ. ನಮ್ಮ ಸಾಹೇಬ್ರು ನೀವೆಲ್ಲ ಅವಕಾಶ ಕೊಡಿ ಸ್ವಾಮಿ ಅಂತ ಹೇಳಿ ನಾವು ರಮಣಿ ಯಜಮಾನ ನೀವು ಅನುಮತಿ ಕೊಡೋಕ್ಕೆ, ಒಂದು ಸಹಕಾರ ಕೊಡೋಕ್ಕೆ ಅವ್ರಿಗೆಲ್ಲ ಒಂದು ದೊಡ್ಡದ ಇದು ಮಾಡಿ ಅವ್ರು ಯಾವ ಸ್ಥಾನ ಕೊಟ್ಟರೆ ಗೊತ್ತಿಲ್ವಲ್ಲ. ಇವತ್ತು ನಮ್ಮ ಸಾಹೇಬರು ರಾಜೀನಾಮೆ ಕೊಟ್ಟು ಇವತ್ತು ಅಳ್ತಾ ಇದ್ದೀರಲ್ವಾ? ಏನು ಮಾಡೋಕ್ಕಾಗ್ತದೆ? ನಮಗೆ ಇದ್ದವಂತವಾಗಿ ನಮ್ಮ ತಂಡ್ರೆ ಎಂಟ ಸಾಹೇಬ್ ಹೋದ್ರು 1000 ಬಿಡ ಪೈಲಿ ನನ್ನ ಪೈಲಿ ಒಣಗಿರಿ ಕಟ್ತಾರೆ ಅವರು. ನನ್ನ ತೋಕೊಡ್ದಂಗೆ ಆಗ್ಬಿಟ್ಟಿರೋದು. ಇವತ್ತೇನು ನೀವು ಸಾಕರ್ ಕೊಟ್ಟು ಮಾತಾಡೋಕ್ಕೆ ಅವಕಾಶ ಕೊಟ್ಟಿರ್ತೀನಿ ಹೇಳಿ. ಜೈ ಕರ್ನಾಟಕ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.